ವಾಟ್ ಜರ್ನಿ. ಮತ್ತೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ. ನೀವು ನಿಮ್ ಗಾಡಿಗೆ ಯಾವ ರೀತಿ ಲಗೇಜ್ ಎಲ್ಲ ಕ್ಯಾರಿ ಮಾಡಿದ್ರೆ ಅಂದ್ರೆ ಲಗೇಜ್ ಎಲ್ಲ ಮಾಡ್ಕೊಂಡು ಇಲ್ಲಿ ಒಂದು ಡಸ್ಟ್ ಟ್ಯಾಗ್ ಅವ್ರದ್ದು ಒಂದು ಮ್ಯಾಕ್ಸ್ 5 ಅಂತ ಒಂದು ಬ್ಯಾಗ್ ಬರುತ್ತೆ. ಓಕೆ, ಅದರಲ್ಲಿ ಟೂಲ್ ಕಿಟ್. ನೀವು ಒಂದು ಕತ್ಲೆ ರೋಡಲ್ಲಿ ಹೋಗ್ತಾ ಇದ್ರಿ, ಆ ರೋಡಲ್ಲಿ ಫಾಗ್ ಲೈಟ್ ಯೂಸ್ ಮಾಡಿದ್ರಿ, ಸಕ್ಕತ್ತಾಗಿತ್ತು. ಯಾವ್ದಿದು ಯೂಸ್ ಮಾಡಿದ್ರಿ? ಆಕ್ಚುಲಿ ನಾನಿದು ಬಂದು ಊಟ ಅಂತ ಬಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತಲ್ವಾ. ಈಗ ನಮ್ಮ ಸೌತ್ ಅಲ್ಲೇ ಬೇರೆ ತರ ಇರುತ್ತೆ, ನಾರ್ತ್ ಅಲ್ಲೇ ಬೇರೆ ತರ ಇರುತ್ತೆ. ಅದರಲ್ಲೂ ಲೇ ಲಡಾಖಲ್ಲಂತೂ ಎಲ್ಲಾ ಕಡೆ ನಿಮ್ಗೆ ಹೋಟೆಲ್ ಸಿಗಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಊಟದ್ದೆಲ್ಲ? ಓವರ್ ಆಲ್ ಈ ಒಂದು ಟ್ರಿಪ್ ಅಲ್ಲಿ ನಿಮ್ಮ ಒಂದು ಬಜೆಟ್ ಎಷ್ಟಾಯ್ತು, ಎಷ್ಟು ಖರ್ಚಾಯ್ತು ಓವರ್ ಆಲ್? ಮತ್ತೆ ಹೊಸ ರೈಡರ್ಸ್ಗೆ ನೀವೇನು ಒಂದು ಟಿಪ್ಸ್ ಕೊಡ್ತೀರಾ? ಸ್ಟೇಗೆ ಒಂದು 3500, 3 lakhs ಹತ್ರ. ಮತ್ತೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ. ನೀವು ನಿಮ್ ಗಾಡಿಗೆ ಯಾವ ರೀತಿ ಲಗೇಜ್ ಎಲ್ಲ ಕ್ಯಾರಿ ಮಾಡಿದ್ರೆ ಅಂದ್ರೆ ಲಗೇಜ್ ಎಲ್ಲ ಮಾಡ್ಕೊಂಡಿದ್ರಿ? ಇದು ಮೋಟೋ ಟಾರ್ಕ್ ಅವ್ರದ್ದು ಬರುತ್ತೆ ಕ್ರ್ಯಾಶ್ ಗಾರ್ಡ್. ಇಲ್ಲಿ ಒಂದು ಡಸ್ಟ್ ಟ್ಯಾಗ್ ಅವ್ರದ್ದು ಒಂದು ಮ್ಯಾಕ್ಸ್ 5 ಅಂತ ಒಂದು ಬ್ಯಾಗ್ ಬರುತ್ತೆ. ಓಕೆ, ಅದರಲ್ಲಿ ಟೂಲ್ ಕಿಟ್, ಈ ಥರ ಆಕ್ಸೆಸರೀಸ್, ಸರ್ವಿಸ್ ಬೇಕಾಗಂಥದ್ದನ್ನೆಲ್ಲ ಇಟ್ಕೊಂಡಿದ್ದೆ ಇಲ್ಲಿ ನಾನು. ಈ ಥರ 2 ಬ್ಯಾಗ್ ಬರುತ್ತೆ ಈ ಸೈಡು. ಅವ್ರದ್ದೇ ಡಸ್ಟ್ ಟ್ಯಾಗ್ ಅವ್ರದ್ದೇ ಲಾಂಗ್ ರೇಂಜ್ ಪ್ರೋ. ಓಕೆ, ಒನ್ ಆಫ್ ದ ಏನು ಹೇಳ್ಬೋದು ಅಂದರೆ ಸಖತ್ತಾಗಿದೆ ಬ್ಯಾಗ್ ಅವ್ರದ್ದು, ಕ್ವಾಲಿಟಿ ಆಗಲಿ ಏನೇ ಆಗಲಿ. ಬಟ್ ಅದು ನಾನು ಒಬ್ಬನೇ ಎತ್ತಿಡೋಕ್ಕಾಗಲ್ಲ, ಇನ್ನೊಬ್ರು ಬೇಕು. ಸೊ ನಾನು ಯಾವುದೇ ಹೋಟ್ಲಿಗೆ ಹೋದ್ರೂ ಅವ್ರಿಗೆ ಹೆಲ್ಪ್ ತೊಗೊಂಡು ಇಟ್ಕೊತಾ ಇದ್ದೆ. ಸೊ ಅದು 19ನಲ್ಲಿ ಹೋಗಿರೋದ್ರಿಂದ ಅವ್ರದ್ದೇ ಹಳೆ ಬ್ಯಾಗ್ ಇತ್ತು. ಸೊ ಅದನ್ನೇ ಹೊಸದು ರೆಡಿ ಮಾಡಿದ್ರು, ಅದನ್ನು ನಾನು ಅದೇ ಪ್ರಿಫರ್ ಮಾಡಿಕೊಂಡೆ, ಯಾಕೆಂದರೆ ಈ ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಅಂತ. ಓಕೆ, ಸೊ ಇದು ಪೆಟ್ರೋಲ್ ಕ್ಯಾನು ನಾನು ಬೇಸಿಕಲಿ ಒಂದು 5 ಲೀಟರ್ ಬೇಕಲ್ಲಿ. ಹೌದಾ? ಏನು ಸಿಗಲ್ಲ, ಒಂದೊಂದು ಇಲ್ಲ ಬಂಕ್ಗಳು ಇಲ್ಲ ಅಲ್ಲಿ. ಅಂದ್ರೂ ಅಲ್ಲಿ ಈ ಥರ ಲೋಕಲ್ ಔಟ್ಸೈಡ್ ಪೆಟ್ರೋಲ್ ಮಾಡ್ತಾರೆ, ಅದನ್ನು ಕ್ಯಾರಿ ಮಾಡಿದೆ ಉಮ್ಲಿಂಗ ಹತ್ರ. ಓಕೆ, ಸೊ ಅದು ಬಿಟ್ಟು ಎಲ್ಲ ಕಡೆ ಹಿಮಾಚಲ್ಲು, ಉತ್ತರಾಖಂಡ್ ಎಲ್ಲ ಸಿಗುತ್ತೆ ಪೆಟ್ರೋಲು. ಬಟ್ ಉತ್ತರಾಖಂಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸ್ಟಾಕ್ ಇರೋವರೆಗೂ ಅದಕ್ಕೋಸ್ಕರ ಎಲ್ಲಿ ಸ್ಟಾಕ್ ಇದೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ಬೇಕು ಉತ್ತರಾಖಂಡ್ ಟ್ರಾವೆಲ್ ಮಾಡೋರು. ಓಕೆ ಓಕೆ, ಹಾಕೊಬೇಕು ಪೆಟ್ರೋಲ್ ಬಂಕ್ಗಳು ಎಲ್ಲಂದ್ರೆ ಅಲ್ಲಲ್ಲ, ಸ್ಟಾಕ್ ಕಡಿಮೆ ಅಲ್ಲಿ ಉತ್ತರಾಖಂಡ್ ಸಿಗೋದು ನಿಮಗೆ. ಡೀಸೆಲ್ ಜಾಸ್ತಿ ಇರುತ್ತೆ, ಪೆಟ್ರೋಲ್ ಸ್ಟಾಕ್ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀವು ಪೆಟ್ರೋಲ್ ಬಗ್ಗೆ ಗಮನ ಮಾಡಬೇಕು ಉತ್ತರಾಖಂಡ್ಗೆ ಹೋಗೋರು. ಈ ಟೈರು ಸಖತ್ ಹೆಲ್ಪ್ಫುಲ್. ಲಾಸ್ಟ್ ಟೈಮು ಟಿಮ್ಸನ್ ಹಾಕ್ಸಿದ್ದೆ, ಈ ಟೈಮು ಅಪೋಲೋ ಹಾಕ್ಸಿದಾರ. ಇದು ಆ್ಯಕ್ಚುಲಿ ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು. ನಾನು ಸೋಲೋ ಇರೋದ್ರಿಂದನೂ, ನಾನು ಸೋಲೋ ಇದ್ದಿದ್ರು ಅದು ಯಾರು ಹೆಲ್ಪ್ ಬರ್ದೇ ಇದ್ದ ಟೈಮಲ್ಲಿ ಎಲ್ಲ ನಂಗೆ ಸಪೋರ್ಟ್ ಇತ್ತು. ಯಾಕಂದ್ರೆ ನಾನು ನನ್ನ ಗಾಡಿಗೆ ಸೇಮ್ ಟೈರ್ ಹಾಕ್ಸಿದ್ದೀನಿ, ಫ್ರಂಟು ತುಂಬ ಚೆನ್ನಾಗಿದೆ ಗ್ರಿಪ್ಪು. ಲಡಾಖ್ ಪ್ಲಾನ್ ಮಾಡ್ತಾ ಇದ್ರೆ ಈ ರೀತಿಯ ಒಂದು ಟೈರ್ ಹಾಕೊಳ್ಳಿ. ಇಲ್ಲ ಇದು 10 out of 10 ಕೊಡ್ತೀನಿ, ಯಾಕಂದರೆ ಎಲ್ಲ ಕಡೆ ರೇಂಜ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಕಾಂಕ್ರೀಟ್ ರೋಡಲ್ಲೂ ಹೆಲ್ಪ್ಫುಲ್ ಆಗಿದೆ, ಆಫ್ ರೋಡು ಮತ್ತು ಬೋರ್ಡರ್ಸು, ಮತ್ತು ಹೊಸ್ದಾಗೆ ಕಟ್ ಮಾಡಿರ್ತಾರೆ ರಾಕ್ಸ್ನೆಲ್ಲ, ಮತ್ತು ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ, ಅದರಲ್ಲೂ ತುಂಬ. ಮತ್ತು ವಾಟರ್ ಸ್ಲಶ್ಶು ಎಲ್ಲ ಹೆಲ್ಪ್ಫುಲ್ ಮಾಡಿದ್ವಿ. ಮತ್ತು ಲೈಟಿಂಗು ನೀವು ಒಂದು ಕತ್ಲೆ ರೋಡಲ್ಲಿ ಹೋಗ್ತಾ ಇದ್ರಿ, ಆ ರೋಡಲ್ಲಿ ಫಾಗ್ ಲೈಟ್ ಯೂಸ್ ಮಾಡಿದ್ರಿ, ಸಕ್ಕತ್ತಾಗಿತ್ತು. ಯಾವುದಿದು ಯೂಸ್ ಮಾಡಿ? ಆ್ಯಕ್ಚುಲಿ ನಾನಿದು ಬಂದು ಮ್ಯಾಡ್ ಡಾಗು ಸ್ಕಾಟೆಕ್ಸ್. ಸೊ ಇದು ನನ್ನ ಪ್ರಕಾರ 300 meters ಹೊಡಿಯುತ್ತೆ. ಕಾಸ್ಟ್ ಬಂದು 6000 rupees ಫುಲ್ಲು. ಆಮೇಲೆ ಇನ್ನೊಂದು ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲೈಟ್ ಏನಕ್ಕೆ ಹಾಕ್ಸಿದ್ದು ಅಂದರೆ ನಿಮಗೆ ಫುಲ್ ಡೇ ಟೈಮು ನೈಟ್ ಟೈಮು ಎರಡು ಟೈಮಲ್ಲೂ ನಾನು ಎಲ್ಲಿ ಓಡಿಸಿದ್ದೀನಿ, ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಅಂದರೆ ಲೈಟ್ ಹಾಕ್ಸ್ಕೊಳ್ಳೇಬೇಕು ಅಂತೀರಾ? ಇಲ್ಲ ಇದು ಹಾಕ್ಸ್ಕೊಳ್ಳೇಬೇಕು ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಹೈವೇಲಿ ಈ ಎಲ್ಲೋ ಲೈಟ್ ಏನಕ್ಕೆ ಹಾಕೋತೀವಿ ಅಂದರೆ, ನೀವು ಸ್ಪೀಡಲ್ಲಿ ಇರ್ತೀರಾ, ನಿಮ್ಮ ಮುಂದೆ ಇರ್ತಾರಲ್ಲ, ಅಟ್ಲೀಸ್ಟ್ ಅವ್ರು ರೋಡ್ ಕ್ರಾಸ್ ಮಾಡುವಾಗ ಅಟ್ಲೀಸ್ಟ್ ಒಂದು ಐ ಕ್ಯಾಚ್ ಆಗುತ್ತೆ ಅವ್ರಿಗೆ. ನೀವು ಏನೋ ಒಂದು ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಸೆನ್ಸ್ ಆಗುತ್ತೆ ಅವ್ರಿಗೆ. ಈ ಥರ ಲೈಟ್ ಹಾಕ್ಸ್ಕೊಂಡ್ರೆ ಒಳ್ಳೇದು ಹೈವೇಲಿ. ಈಗ ವೆದರ್ ಅಂತ ಬಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಈಗ ಇಲ್ಲಿನ ಆಟಿಟ್ಯೂಡೇ ಬೇರೆ, ಅಲ್ಲಿನ ಆಟಿಟ್ಯೂಡೇ ಬೇರೆ ಥರ ಇರುತ್ತೆ. ಅದಕ್ಕೆ ನಿಮ್ಮ ಬಾಡಿನ ನೀವು ಹೇಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ರಿ? ಓಕೆ, ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಮಳೆಗಾಲ ಅನಿಸುತ್ತೆ, ಮಳೆ ಎಲ್ಲ ಬರ್ತಾ ಇತ್ತು ಅನಿಸುತ್ತೆ ನಾನು ಬ್ಯಾಂಗ್ಳೂರೆಲ್ಲ ಬಿಟ್ಟಾಗ. ಆಮೇಲೆ ಹೈದ್ರಾಬಾದ್, ನಾಗ್ಪುರ್ ಎಲ್ಲ ಹ್ಯುಮಿಡಿಟಿ ತುಂಬ ಇತ್ತು, ಚಂಡೀಗಢ ಎಲ್ಲ. ತಿರ್ಗಾ ಹೈಯರ್ ಆಟಿಟಿ ಜಮ್ಮು ಕಾಶ್ಮೀರ ಎಲ್ಲ ನಿಮಗೆ ವ್ಯಾಲಿ ಎಲ್ಲ ತುಂಬ ಕೋಲ್ಡ್ ಬ್ರೀಸ್ ಜಾಸ್ತಿ ಆಗ್ತಾ ಇತ್ತು.
ಸೊ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಈ ಸಲ ಅದ್ರ ತಕ್ಕಾಗೆ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಏನಂದರೆ ಯಾವುದೇ ಜಾಗಕ್ಕೆ ಹೋದ್ರೂ ಒಂದಿನ ಹಾಲ್ಟ್ ಆಗಿಬಿಡ್ತಾ ಇದೆ. Okay. ಸೊ ಆ ವೆದರ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೆ. Okay. ಸೊ ಏನಪ್ಪ ಅಂದರೆ ಇದು ಸಮ್ಮರ್ ಇಲ್ಲಿರೋದ್ರಿಂದ ಅಲ್ಲಿ ಸ್ವಲ್ಪ ಕೋಲ್ಡ್ ಇರೋದು, ಅಲ್ಲೂ ಸಮ್ಮರ್ ಆ್ಯಕ್ಚುಲಿ, ಬಟ್ ನಿಮಗೆ ಕೋಲ್ಡ್ ವೆದರ್ ಇರೋದ್ರಿಂದ ಲದಾಖ್, ಜನ್ಸ್ಕಾರ್ ವ್ಯಾಲಿ ಮತ್ತು ಹಿಮಾಚಲ್ಲು ಸ್ವಲ್ಪ ತುಂಬ ಬ್ರೀಸ್ ಇತ್ತು ಹಿಮಾಚಲ್ಲು. ಆಮೇಲೆ ಉತ್ತರಾಖಂಡ್ ಸ್ಟಾರ್ಟ್ ಮಾಡಿದಾಗ ವಿಂಟರ್ ಟೈಮ್ ಅದು. ಸೊ -5ಗೆಲ್ಲ ಹೋಗ್ತಾ ಇತ್ತು. ಮೈನಸ್ ಇದು ಝೀರೋ ಡಿಗ್ರಿ -5ವರೆಗೂ ಹೋಗಿದ್ದೆ. ಆವಾಗ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಇದೆಲ್ಲ ತೊಗೊಂಡಿರಲಿಲ್ಲ, ಏನದು ವಿಂಡ್ ಶೀಟರ್ ಎಲ್ಲ ಅದ್ರ ತಕ್ಕಾಗೆ ಅದೊಂದು ಮಿಸ್ಟೇಕ್ ಆಯಿತು. ಅದು ಬಿಟ್ಟು ಫೈನ್ ಎಲ್ಲ ಕಡೆನೂ. ಕೆಲವೊಬ್ರು ಅದ್ಯಾವುದು ಆಕ್ಸಿಜನ್ ಸಿಲಿಂಡರ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಬ್ರೀತ್ ಮಾಡೋಕ್ಕಾಗಲ್ಲ, ತುಂಬಾನೇ ಕಷ್ಟ ಪಡ್ತಾ ಇರೋ ಥರ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಆ ರೀತಿ ನಿಜವಾಗ್ಲೂ ಇರುತ್ತಾ ಅಲ್ಲಿ? ಹಾಂ, ಇರುತ್ತೆ. ಅವ್ರು ಒಬ್ಬೊಬ್ರು ಬಾಡಿ ಕಂಡೀಷನ್, ಅವ್ರ ಬಾಡಿ ವೆಯ್ಟ್ ಮೇಲೆ ಅವ್ರದ್ದು ಬಾಡಿ ಅಂದರೆ ಅವ್ರು ಹೇಗೆ ಇದು ಮಾಡ್ತಾರೋ ಅದ್ರ ತಕ್ಕಾಗೆ. ಸೊ ನಾವು ಈ ಥರ ಆ್ಯಕ್ಚುಲಿ ಇಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ತೀವಲ್ಲ, ಮತ್ತು ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಗಿಲ್ಲ. ನಾನು ಆಕ್ಸಿಜನ್ ಸಿಲಿಂಡ್ರು ತೊಗೊಂಡು ಹೋಗಿದ್ದೆ ಎಕ್ಸ್ಟ್ರಾ, ಎಲ್ಲೇ ಹೋದ್ರೂ ಕ್ಯಾರಿ ಮಾಡ್ತಾ ಇದ್ದೆ. ಎಮರ್ಜೆನ್ಸಿ ಅಷ್ಟೇ, ಯೂಸ್ ಆಗದೆ ಇರಲಿ ಅಥವಾ ಯಾರು ಕೇಳಿದಾಗ ಕೊಡೋಣ ಅಂತನ ಇಟ್ಕೊಂಡಿದ್ದೆ ನಾನು. ಬಟ್ ಎಲ್ಲೂ ಆಗಲಿಲ್ಲ. ಅದು ಮತ್ತೆ ಡ್ರೆಸ್ ಅಂತ ಬಂದ್ರೆ ಈಗ ರೈಡಿಂಗ್ ಜಾಕೆಟ್ ಒಂದೇನಾ, ಇಲ್ಲ ಒಳಗಡೆ ಏನಾದ್ರು ಹಾಕೊಂಡಿದ್ರ ಥರ್ಮಲ್ ಲೇಯರ್ ಆ ರೀತಿ? ಹಾಕೊಂಡಿದ್ದೆ. ಥರ್ಮಲ್ ಲೇಯರ್ ಒಂದು ರೈಡಿಂಗ್ ಜಾಕೆಟ್. ಓಕೆ, ಅದು 3 ಲೇಯರ್ಸ್ ಬರುತ್ತೆ. ಪ್ಯಾಂಟಲ್ಲೂ ಅಷ್ಟೇ, ವಿಂಡ್ ಶೀಟರು, ರೈಡಿಂಗ್ ಪ್ಯಾಂಟ್ ಇದ್ದು, ಶೂ, ರೈಡಿಂಗ್ ಬೂಟು, ಮತ್ತೆ ಗ್ಲೌಸು ನನ್ನ ಪ್ರಕಾರ 2 ಪೇರ್ ತೊಗೊಂಡು ಹೋಗ್ಬೇಕಲ್ಲಿ. ಸೊ ಎಮರ್ಜೆನ್ಸಿ ಏನಾರ ಒಂದು ಕಟ್ಟಾದರೆ ಅದು ಹಾಕೋಬೋದು. ಕಂಪ್ಲೀಟ್ ಆಗಿ ಇವ್ರು ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರು, ಯಾವ್ದು ಯೂಸ್ ಮಾಡಿದ್ರು, ಪ್ರತಿಯೊಂದು ಇವರ ಚಾನಲ್ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ರ್ಯಾಂಡಮ್ ಆಗಿ ಕೆಲವೊಂದು ವಿಷಯಗಳು ತಿಳಿಸಿದಾರೆ ಅಷ್ಟೇ. ಈ ಒಂದು ರೈಡ್ ಅಲ್ಲಿ ನಿಮಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗಿದ್ದ ಪ್ಲೇಸ್ ಯಾವುದು? ಯಾಕಂದ್ರೆ ತುಂಬಾ ಜನ ಲೇ ಲಡಕ್ಕೆ ಬೆಸ್ಟ್ ಅಂತಾರಲ್ವಾ, ಅದಕ್ಕಿಂತ ಒಂದು ಬೆಸ್ಟ್ ಪ್ಲೇಸ್ ಏನಾದರೂ ಇದೆಯಾ? ನೀವು ಈಗ 19 ಹಿಮಾಲಯನ್ ಪಾಸಸ್ ರೋಡ್ನ ಕವರ್ ಮಾಡಿದ್ದೀರಾ. ಆಕ್ಚುಲಿ ಒಂದು ಪಾಸ್ ಅಂತ ಹೇಳ್ತೀನಿ, ಕಾರ್ಸಾಂಗ್ಲಾ ಪಾಸ್. ಓಕೆ, ತುಂಬ ಜನ ಉಮ್ಲಿಂಗ ಎಲ್ಲ ಹೋಗ್ತಾರೆ. ಉಮ್ಲಿಂಗ, ಫೋಟಿಲಾ, ನುಬ್ರುಲ್ಲಾ ಅಂತ ಬರುತ್ತೆ. ನುಬ್ರುಲ್ಲಾ ಬಂದು ಆಫ್ ರೋಡ್. ಇದು ಚೈನಾ ಬಾರ್ಡರ್ ಇರೋದ್ರಿಂದ ಅದನ್ನ ರೋಡ್ ಮಾಡಿಲ್ಲ ನನ್ನ ಪ್ರಕಾರ. ಇಟ್ ಈಸ್ ಅದನ್ನ ಏನು ಮಾಡಬೇಕಂದ್ರೆ ಅದೇನೋ ಟೈರ್ ಮಾರ್ಕಿಂದ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ಒಂದು 4 ಜನನ ಮೀಟ್ ಮಾಡಿ ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಅದೊಂದೇ ಜಾಗ ನಾನು ಅಲ್ಲಿ ಟ್ರಾವೆಲ್ ಮಾಡಿತ್ತು. ಅಂದರೆ ಟೈರ್ ಮಾರ್ಕಿಂದ ನೋಡ್ಕೊಂಡು ಹೋಗ್ತೀರಾ ಅಂದರೆ ಹೌದು, ಏನು ಇಲ್ಲ ಅಲ್ಲಿ ರೋಡ್ ಇಲ್ಲ. ಅವ್ರು ಅದನ್ನು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಡ್ರೈ ವೆದರಲ್ಲಿ ನೋಡ್ಬೋದು. ಮಳೆಗಾಲದಲ್ಲಿ ಅದು ಐಡಿಯಾ ಇಲ್ಲ. ಆಮೇಲೆ ನಿಮಗೆ ತುಂಬ ಹೊತ್ತು ಇರೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ನಂದು ಈ 19 ಹಿಮಾಲಯ ಪಾಸಸ್ ಬಂದು ಕಾರ್ಸಾಂಗ್ಲಾ ಪಾಸ್. ಅದು ಆ್ಯಕ್ಚುಲಿ ಕಂಪ್ಲೀಟ್ ಆಫ್ ರೋಡ್ ಹೋಗೋ ಬದಲು ಯಾರೋ ಒಬ್ಬರು ರೈಡ್ ತೊಗೊಂಡ್ಬಿಟ್ರು ಫಾರಿನರ್ಸು, ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ನನ್ನ ಪ್ರಕಾರ 250 ಲೂಪ್ಸ್ ಅನಿಸುತ್ತೆ ಅದು. ಅದನ್ನೇ ಒಂದು 2 hours 2.5 hours ತೊಗೊಂಡಿದ್ದೀನಿ ಅನಿಸುತ್ತೆ. ಅದು ಟಫೆಸ್ಟೇ ಅನಿಸುತ್ತೆ. ನಮ್ಮ ಗಾಡಿ ಹೋಗಿರೋದು ಒಂದು ನಮಸ್ಕಾರನೂ ಮಾಡಿಬಿಟ್ಟಿದ್ದೀನಿ, ವಿಡಿಯೋದಲ್ಲಿ ಇದೆ. ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡೋಕೆ ನೋಡ್ಬೋದು. ನಾನು ಅಷ್ಟು ಪ್ರಿಡಿಕ್ಟೇ ಮಾಡಿರಲಿಲ್ಲ ನನ್ನ ಗಾಡಿ ಅಷ್ಟು ಹತ್ತುತ್ತೆ ಅಂದರೆ. ಏನಕ್ಕೆ ಅಂದರೆ ಹಿಂದೆ 5 ಲೀಟರ್ಸ್ ಪೆಟ್ರೋಲ್ ಕ್ಯಾನ್ ಇಟ್ಕೊಂಡು ವೆಯ್ಟ್ ಆಫ್ ಲಗೇಜು ಫ್ರಂಟು ಇರೋದಲ್ಲೂ 250 ಕಿಲೋಮೀಟರ್ಸ್ ಅದು ಆ 250 ಲೂಪ್ಸ್ನ ಕವರ್ ಮಾಡಿರೋದು ಗ್ರೇಟ್ ಬೈಕ್ ಅನ್ಸುತ್ತೆ. ಈ ಒಂದು ಜರ್ನಿಲಿ ನೀವೇನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರಾ? ಯಾಕಂದರೆ ಇಲ್ಲಿನ ಜನನೇ ಬೇರೆ ಇರ್ತಾರೆ, ಅಲ್ಲಿ ಜನ ಬೇರೆ ಇರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜು, ಮತ್ತೆ ನೈಟ್ ಡ್ರೈವ್ ಎಲ್ಲ ಮಾಡ್ತಾ ಇದ್ರಿ, ಸಿಂಗಲ್ ಆಗೋದು ಯಾವ ರೀತಿ ನೀವು ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ದು ಉಂಟಾ? ಇಲ್ಲ, ಆ್ಯಕ್ಚುಲಿ ನಾನು ಡೆಸ್ಟಿನೇಷನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅಲ್ಲೇ ಹೋಗ್ತಾ ಇದ್ದಿತ್ತು. ಒಂದು ಮತ್ತು ನಾನು ಯಾವಾಗ್ಲೂ ಹೋಟೆಲ್ ಗೀಟಲ್ನೆಲ್ಲ ಬುಕ್ ಮಾಡ್ತಿರಲಿಲ್ಲ. ಜರ್ನಿ ಎಷ್ಟಾಗುತ್ತೋ ಎಷ್ಟುವರೆಗೂ ಹೋಗುತ್ತೋ ಡೆಸ್ಟಿನೇಷನು ಅಲ್ಲಿ ನಿಯರ್ ಬೈ ಅಂದರೆ 3 o'clock 5 o'clock ನೋಡ್ತಾ ಇದೆ. ಆಮೇಲೆ ಇನ್ನೊಂದು ಎಷ್ಟು 1 hour ಲೈಕ್ ಟ್ರಾವೆಲ್ ಮಾಡ್ಬೋದು, 2 hours ಟ್ರಾವೆಲ್ ಮಾಡ್ಬೋದು. ಆಮೇಲೆ ಅಲ್ಲಿ ಯಾವ್ದಾರ ಹೋಟೆಲ್ ನೋಡಿಕೊಂಡು ರ್ಯಾಂಡಮ್ ಆಗಿ ಹೋಗಿ ಹಾಲ್ಟ್ ಆಗ್ತಾ ಇದ್ದೆ. ಊಟ ಅಂತ ಬಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತಲ್ವಾ? ಈಗ ನಮ್ಮ ಸೌತಲ್ಲೇ ಬೇರೆ ಥರ ಇರುತ್ತೆ, ನಾರ್ತಲ್ಲೇ ಬೇರೆ ಥರ ಇರುತ್ತೆ.
ಅದರಲ್ಲೂ ಲೇ ಲಡಾಖಲ್ಲಂತೂ ಎಲ್ಲ ಕಡೆ ನಿಮ್ಗೆ ಹೋಟೆಲ್ ಸಿಗಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಊಟದ್ದೆಲ್ಲ? ಓಕೆ, ಊಟ ಬಂದಾಗ ಆ್ಯಕ್ಚುಲಿ ಚಪಾತಿ, Okay. ಕರಿ, ಎಗ್ ಕರಿ ಅಥವಾ ವೆಜ್ ಇರೋರು ವೆಜ್ ಸಿಗುತ್ತೆ. Okay. ಮ್ಯಾಗಿ, ಎಗ್ ಮಸಾಲ, ಎಗ್ ಮ್ಯಾಗಿ, ನೂಡಲ್ಸು ಆ ಥರ ಲೈಕ್ ಜಾಸ್ತಿ ಕಡೆ ಚಪಾತಿ. ರೋಟಿ ತಿಂತಿರಲಿಲ್ಲ, ಯಾಕೆಂದರೆ ತುಂಬ ಹೊತ್ತು 6 hours ಜರ್ನಿ ಮಾಡಬೇಕಾಗಿರೋದ್ರಿಂದ ನನಗೆ ಅಷ್ಟು ಸೆಟ್ ಆಗಲ್ಲ ರೋಟಿ ಎಲ್ಲ. ಸೊ ಎಲ್ಲೇ ಹೋದ್ರೂ ಚಪಾತಿ, ಚಿಕನ್ ಕರಿ ಅಥವಾ ಎಗ್ ಕರಿ ತಿಂತಾ ಇದ್ದೆ. ಮ್ಯಾಗಿ ಜಾಸ್ತಿ ಲದಾಖೆಲ್ಲ, ಬ್ರೆಡ್ ಆಮ್ಲೆಟ್ ಅದು. ಉತ್ತರಾಖಂಡಲ್ಲಿ ಬಂದಾಗ ವೆಜ್ ಇರೋದ್ರಿಂದ ಅಲ್ಲಿ ಜಸ್ಟ್ ದಾಲ್, ರೈಸು, ಆಮೇಲೆ ಚಪಾತಿ ಮತ್ತು ಅದು ವೆಜ್ ಏನಿದೆಯೋ ಅದು ಸಿಗುತ್ತೆ. ಬಟ್ ತುಂಬ ಪ್ರೋಟೀನ್ ಅಷ್ಟು ಸಿಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಒಂದು ಪ್ರೋಟೀನ್ ಪೌಡ್ರನ್ನ ತೊಗೊಂಡು ಲೈಕ್ ಯೂಸ್ ಮಾಡ್ತಾ ಇದ್ದೆ, ಸ್ವಲ್ಪ ಎನರ್ಜಿ ಎಲ್ಲ ಬರಲಿ ಅಂತ. ಆ ಥರ ಡೆವಲಪ್ಮೆಂಟ್ ಮಾಡ್ತೀನಿ. ಮತ್ತೆ ಟೈಮಿಂಗ್ಸು, ಈಗ ನಾವು ಒಂದು ಹೈವೇಲಿ ಹೋಗ್ತಾ ಇದೀವಿ ಅಂದರೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬಿಡ್ಬೋದು, ಅದು 10 ನಿಮಿಷದಲ್ಲೆಲ್ಲ ಒಂದು ಹೋಟ್ಲ್ಗಳು ಸಿಗ್ಬಿಡುತ್ತೆ. ಲೇ ಲದಾಖಲ್ಲಿ ಆ ರೀತಿ ಇಲ್ಲ ಅಲ್ವಾ? ಹೌದೌದು. ಅಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ರಿ? ಬಟ್ ತುಂಬ ಆ್ಯಕ್ಚುಲಿ ನಾನು ಮ್ಯಾನೇಜಬಲ್ ಒಂದು 3 hours ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಿರಲಿಲ್ಲ. 1 hour ಆದಮೇಲೆ ಎಲ್ಲಾರ ಹೋಟೆಲ್ ಗೀಟಲ್ಲಿ ಸಿಕ್ಕಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಏನಕ್ಕೆ ಅಂದರೆ ನೀವು ಫುಲ್ ಟಯರ್ಡ್ ಆಗಿ ಮಲಗಿರ್ತೀರಾ, ಸೊ ನಿದ್ದೆ ಬರುತ್ತೆ ತುಂಬ ಸ್ಟ್ರೈನ್ ಆಗಿರೋದ್ರಿಂದ. ಸ್ಟ್ರೈನ್ ಆಗಿಲ್ಲ, ಅಲ್ಲೇ ನಿಯರ್ ಬೈ ಹೋಟ್ಲು ಚೆನ್ನಾಗಿರೋ ಅಲ್ಲೇ ತಿನ್ಕೊಂಡು ಯಾವಾಗಲಾರ ಬೇಗ ಬಿಡೋ ಟೈಮಲ್ಲಿ ಮಾಡ್ತಾ ಇದ್ದೆ. ತುಂಬ ಲೇಟ್ ಆಗಿಬಿಡ್ತಿದ್ರೆ ಒಂದೊಂದು ಟೈಮ್ 11 o'clock ಬಿಟ್ಟಿದ್ದೀನಿ, 11:30 ಬಿಡುವಾಗ ನಾನು ತಿಂತಿರ್ಲಿಲ್ಲ ಬ್ರೇಕ್ಫಾಸ್ಟು. ಸೊ ಹಾಗೆ ಒಂದು 2 hours ರೈಡ್ ಮಾಡಿ, ಬಟ್ ಎವ್ರಿ 4 hours ಅಂದರೆ 4 times ತಿಂತಾ ಇದ್ದೆ ರೈಡಿಂಗಲ್ಲಿ. ಸ್ವಲ್ಪನೇ, ತುಂಬ ಜಾಸ್ತಿ ತಿಂತಿರಲಿಲ್ಲ, ಸ್ವಲ್ಪ ಲೈಕ್ ಇಂಟೇಕ್ ಮಾಡ್ತಾ ಇದ್ದೆ. ಅಂದರೆ ಈಗ ಲದಾಖ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರಿಗೆ ನೀವು ಹೆಂಗೆ ಟಿಪ್ಸ್ ಕೊಡ್ತೀರಾ? ಇಲ್ಲಿ ಸಿಗುತ್ತಪ್ಪ ಹೋಟ್ಲು, ಇಲ್ಲಿ ಸಿಗಲ್ಲ, ಆ ರೀತಿ ಏನಾದರೂ ಇದೆಯಾ? ಆ ಥರ ಗೊತ್ತಲ್ಲ, ಆ ಥರ ಹೇಳೋಕ್ಕಾಗಲ್ಲ ಅವ್ರ ಜರ್ನಿ ಹೆಂಗಿರುತ್ತೆ ಅಂತ, ಅವ್ರ ಟೈಮಿಂಗ್ ಹೆಂಗಿರುತ್ತೆ ಅಂತ. ಬಟ್ ನಾ ಹೇಳೋದು ಎಲ್ಲಿ ಸಿಗುತ್ತೋ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ತಗೊಂಡ್ಬಿಡಿ. ಓವರ್ ಆಲ್ ಈ ಒಂದು ಟ್ರಿಪ್ ಅಲ್ಲಿ ನಿಮ್ಮ ಒಂದು ಬಜೆಟ್ ಎಷ್ಟಾಯ್ತು, ಎಷ್ಟು ಖರ್ಚಾಯ್ತು ಓವರ್ ಆಲ್? ಮತ್ತೆ ಹೊಸ ರೈಡರ್ಸ್ಗೆ ನೀವೇನು ಒಂದು ಟಿಪ್ಸ್ ಕೊಡ್ತೀರಾ ಈ ಒಂದು? ಓಕೆ, ನಂದು ಬಜೆಟ್ ಸ್ಟೇಯಿಂಗ್ ತುಂಬ ಖರ್ಚಾಯಿತು. ನನ್ನ ಪ್ರಕಾರ ಒಂದು ಎಲ್ಲ ಕಡೆನೂ 2000 rupees 1 day ಅನ್ಕೊಂಡ್ರು. ಸ್ಟೇಯಿಂಗ್ಗೆ ಒಂದು 3,500, 3 lakhs ಹತ್ರ. ಆಮೇಲೆ ಪೆಟ್ರೋಲ್ 40-50,000. ಆಮೇಲೆ ಆ ಥರ ಸರ್ವಿಸು ಆ ಥರ ಇದು, ಮತ್ತು ನಮ್ಮ ಖರ್ಚು, ಊಟ ತಿಂಡಿ, ಮತ್ತು ಲೈಕ್ ಏನಾರ ಗಿಫ್ಟ್ ತೊಗೊಳೋದು. ಸೊ ಆ ಥರ ಓವರ್ ಆಲ್ 6 lakhs ಆಗಿದೆ. ಓಕೆ. ಆಮೇಲೆ ಗಾಡಿ ಪ್ರಿಪೇರ್ ಮಾಡೋಕ್ಕೇನೆ ಒಂದು ಆಯಿತು ಅನ್ಸುತ್ತೆ, ನಿಯರ್ ಬೈ 1 lakh. ಫುಲ್ ಗಾಡಿ ಇಂಜಿನ್ ಎಲ್ಲ ಮಾಡಿಸಿದ್ರೆ? ಇಲ್ಲ, ಫುಲ್ ಔಟ್ಸೈಡ್, ಫುಲ್ ಸರ್ವಿಸ್, ಕಲರ್ ಐಟಮ್ಸ್ ಪೂರ್ತಿ ಚೇಂಜ್ ಈ ತರ ಸರ್ವಿಸ್ ಐಟಮು, ಶಾಕ್ ಅಬ್ಸರ್ಸ್, ಫ್ರೆಂಚ್ ಶಾಕ್ಸು, ಆ ಥರ ಏನೇನಿದೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಆ ಥರ ಎಲ್ಲ. ಸೊ ಹೊಸ ರೈಡ್ರಿಗೆ ನಾನು ಫಸ್ಟ್ ಸಜೆಸ್ಟ್ ಮಾಡೋದು, ನೀವು ಎಂಥ ರೈಡಿಂಗ್ ಬೂಟ್ ಹಾಕೊಂಡ್ರು ವಾಟರ್ ಪ್ರೂಫ್ ಸಾಕ್ಸ್ ಮಸ್ಟ್ ಅಂಡ್ ಶುಡ್ ಅಲ್ಲಿ. ನೀವು ಎಂಥ 20,000 hour ಆಗಲಿ 30,000 hour ಹಾಕಲಿ, ಸೊ ವಾಟರ್ ಮಾತ್ರ ನೀಯಿಂದ ಹೋಗುತ್ತೆ. ಲೈಕ್ ವಾಟರ್ ರಿವರ್ ಕ್ರಾಸ್ ಆಗಲಿ, ವಾಟರ್ ಕ್ರಾಸ್ ಆಗಲಿ, ಅಲ್ಲಿ ಏನಾಗಿರುತ್ತೋ ಫ್ಲೋ ಜಾಸ್ತಿ ಇರುತ್ತೆ, ಒಂದೊಂದ್ ಕಡೆ ಹಳ್ಳ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಕ್ಚುಲಿ ನಾನು ಸಜೆಸ್ಟ್ ಮಾಡೋದು ವೇಟರ ವಾಟರ್ ಪ್ರೂಫ್ ಸಾಕ್ಸ್ ಬೆಸ್ಟ್. ಬಟ್ 10-5 ಬಂದಾಗ ನಮಗೆ ಅಲ್ಲಿ ಈಗ ನೀವೇನಾರ ಅಟ್ಲೀಸ್ಟ್ ಏನಾರ ನೀರು ಹೋಯ್ತು ಅಂದ್ರೆ ಅದು ಒಂಥರ ವಾರ್ಮ್ ಏನು ಫೀಲ್ ಆಗಲ್ಲ, ಕೋಲ್ಡೇ ಫೀಲ್ ಆಗುತ್ತೆ. ಬಟ್ ಹಾಕೊಂಡಿರ್ಬೋದು ಸಾಕ್ಸ್, ಏನು ಆ ಥರ ಏನು ನಿಮಗೆ ಇದಾಗಲ್ಲ, ಎಫೆಕ್ಟ್ ಆಗಲ್ಲ ಹೆಲ್ತ್ಗೆಲ್ಲ. ಆಮೇಲೆ ಏನಪ್ಪ ಅಂದ್ರೆ ನೀವು ನಿಮ್ಮ ಗಾಡಿ ಯಾವಾಗ್ಲೂ ಫಸ್ಟ್ ಆಫ್ ಆಲ್ ಇಲ್ಲಿಂದ ಹೋಗ್ಬೇಕಂದ್ರೆ ಫುಲ್ ತಲೋರ್ಲಿ ಚೆಕ್ ಮಾಡಿಸ್ಬೇಕು. ಆಮೇಲೆ ನೀವು ಹೆಂಗೆ ಸರ್ವಿಸ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎವ್ರಿ 2,000-2,500 ಆಯಿಲ್ ಚೇಂಜ್ ನಾನು ಪ್ರಿಫರ್ ಮಾಡ್ತೀನಿ ಎನಿ ರೈಡರ್ಸ್ ಲದಾಖ್ ಹೋದವರು. ಸೊ ಹೈಯರ್ CC ಬೈಕ್ ಮೋಸ್ಟ್ಲಿ 3,000-4,000ವರೆಗೂ, ಲೋಯರ್ CC ಬೈಕ್ಸ್ ನಾನು ಯಾವಾಗಲೂ 2,000. ಆಮೇಲೆ ಈ ಥರ ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಥರ ಕ್ರಾಸ್ ರೋಡಲ್ಲಿ ಅಲ್ಲೆಲ್ಲ ಫೋಟೋಗ್ರಫಿ ಏನಾರ ಹೋದರೆ ಲೈಕ್ ಅಲ್ಲೆಲ್ಲ ನಿಲ್ಲಿಸ್ಬೇಡಿ. ಸೊ ಏನಕ್ಕಪ್ಪ ಅಂದರೆ ಅವ್ರಿಗೆ ಈಗ ಯಾರ ಲಾರಿ ಆಗಲಿ ಈ ಥರ ಕಾರ್ ಆಗಲಿ ಸ್ವಲ್ಪ ಫಾಸ್ಟ್ ಇರ್ತಾರೆ ಅವರು. ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ವೆಹಿಕಲ್ ನಿಂತಿದೆ ಇಲ್ಲ, ಚೆಕ್ ಮಾಡಿಬಿಟ್ಟು ನೀವು ಆ ಥರ ಲೈಕ್ ವಿಸಿಬಲ್ ಆಗಿ ಗಾಡಿ ನಿಲ್ಲಿಸ್ಬಿಟ್ಟು ನೀವು ಫೋಟೋ ಕ್ಲಿಕ್ಕು ಅಥವಾ ಏನಾರ ಎಂಜಾಯ್ ಮಾಡ್ಬೋದು ನೇಚರು. ಆಮೇಲೆ ಡೇ ಟೈಮು ನಿಮಗೆ ವಾಟರ್ ಕ್ರಾಸ್ ಮಾತ್ರ ಸ್ವಲ್ಪ ನೀರು ಕಡಿಮೆ ಇರುತ್ತೆ.
ನೈಟ್ ಆಗ್ತಾ ಅಂದರೆ ಸಂಜೆ ಆಗ್ತಾ ಜಾಸ್ತಿ ಆಗುತ್ತೆ. ಸೊ ಅದನ್ನ ಲೋಕಲ್ ಅವ್ರ ಕನ್ಸರ್ನ್ ಮಾಡ್ಬಿಟ್ಟು ಯಾವಾಗಲೂ ಲೈಕ್ ಪ್ರೊಸೀಡ್. ತುಂಬಾ ವಾಟರ್ ಕ್ರಾಸಿಂಗ್ ಇರುತ್ತಾ? ತುಂಬಾ ಜಾಗಗಳು ಬರುತ್ತೆ. ಅದು ಜೂನ್ ಜುಲೈಯಲ್ಲಿ ತುಂಬಾ ಇರುತ್ತೆ. ಆಫ್ಟರ್ ಆಗಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಹೋಗಿದ್ದು ಆ್ಯಕ್ಚುಲಿ ಸೆಪ್ಟೆಂಬರ್ ಆಗಸ್ಟ್ ಆ ಟೈಮಲ್ಲಿ. ಆಮೇಲೆ ನೀವು ಎಲ್ಲೇ ಹೋಗೋಕ್ಕೂ ಮುಂಚೆ ಅಟ್ಲೀಸ್ಟ್ ಎವ್ರಿ 20 ಕಿಲೋಮೀಟರ್ಸು ಅಥವಾ ಒಂದೊಂದು ಹಳ್ಳಿಲಿ ಪ್ಲೀಸ್ ಈ ಲೋಕಲ್ ಅವ್ರನ್ನ ಕನ್ಸರ್ನ್ ಮಾಡಿ ವೆದರ್ ಹೆಂಗಿದೆಯಾ, ನಾವು ಹೋಗ್ಬೋದೇನೋ ಅದೊಂದು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ ಎಲ್ಲರೂ. ಆಮೇಲೆ ನಿಮ್ಗೆ ಇನ್ನೊಂದು ಏನಂದ್ರೆ ಪೆಟ್ರೋಲ್ನ ಫಿಲ್ ಮಾಡ್ತಾ ಇರಿ. ಯಾವುದೇ ಎಲ್ಲೇ ಹೋದ್ರೂ ಪೆಟ್ರೋಲ್ ಫಿಲ್ ಮಾಡ್ತಾ ಇರಿ. ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಮುಂದೆ ಹಾಕೊಂಡ್ಬಿಡಿ. ಡೋಂಟ್ ಜಡ್ಜ್ ಅಂದ್ರೆ ಅಲ್ಲಿದೆ ನಮ್ ಗಾಡಿ ಹೋಗುತ್ತೆ ಅಂತ ಹೋಗ್ಬೇಡಿ. ಓಕೆ, ನಿಮ್ದು ಅಟ್ಲೀಸ್ಟ್ ಅರ್ಧ ಬರ್ತಾ ಇದ್ದಂಗೆ ಫಿಲ್ ಮಾಡ್ಕೊಳ್ಳಿ ಹೋಗ್ತಾ ಇರಿ. ಸೊ ಆಮೇಲೆ ಎಕ್ಸ್ಟ್ರಾ ಫ್ಯೂಯಲ್ ಟ್ಯಾಂಕ್ ಇದ್ರೆ ನೀವು ಅದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಕ್ಯಾಶ್ ಅಂತ ತಗೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಕ್ಯಾಶ್ ಇಟ್ಟಿರ್ಬೇಕು. ಎಲ್ಲ ಕಡೆ ಗೂಗಲ್ ಪೇ ಎಲ್ಲ ವರ್ಕ್ ಆಗಲ್ಲ. ಹೌದು. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಕ್ಯಾಶ್ ಇಟ್ಕೊಂಡು. ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೇದು. ಮತ್ತೆ ನಾನು ಒಂದು ಲಾಸ್ಟ್ ಕ್ವಶನ್ ನಿಮ್ಗೆ ಕೇಳೋದೇನು ಅಂದ್ರೆ, ನಾನು ನೋಡಿದ್ದೀನಿ ನಿಮ್ಮ ಹಳೆ ಟ್ರಿಪ್ ಅಲ್ಲೆಲ್ಲ, ಹಳೆ ರೈಡಲ್ಲೆಲ್ಲ ನಾನು ನೋಡಿದಾಗ ನಿಮ್ದು KTM 390 ಹೋಗ್ತಾ ಇದ್ರಿ. ಈಗ ಲಾಸ್ಟ್ ಲೇ ಲಡಕ್ ಹೋಗಿದ್ದಾಗಿರ್ಬೋದು, ಈ ಸಲನು ಮತ್ತೆ ಅಪಾಚಿ ಗಾಡಿನೇ ಹೇಗೆ ಚೂಸ್ ಮಾಡಿದ್ರಿ 200cc ಅದನ್ನು? ಸೊ ಏನಕ್ಕಪ್ಪ ಅಂದ್ರೆ ಆಕ್ಚುಲಿ ನಾವು 390 ಇದೆ ತುಂಬಾ ಓಡಾಡಿದ್ದೀನಿ. ಲೈಕ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಓಡಾಡಿದ್ದೀನಿ. ಸೊ ಆಕ್ಚುಲಿ ಇದೇನಕ್ಕೆ ತಗೊಂಡಿದೆ, ಏರೋಡೈನಮಿಕಲಿ ಗುಡ್ ಮತ್ತೆ ಮೈಲೇಜ್ ಕೊಡುತ್ತೆ ನನಗೆ. ಮೈಲೇಜ್ ಒಂದು ಇಂಪಾರ್ಟೆಂಟು ನಮ್ಗೆ ಅಲ್ಲೆಲ್ಲ ಹೋದಾಗ. ಹಾಗೇನು ಪವರ್ಫುಲ್ ಇದೆ ಗಾಡಿ ಎಲ್ಲ ಕಡೆ. ಬಟ್ ಇದು ನೇಕೆಡ್ ಬೈಕ್ ಆಗಿರೋದ್ರಿಂದ ಅಷ್ಟು ಸಪೋರ್ಟಿವ್ ಇಲ್ಲ ರೋಡ್ಗೆಲ್ಲ. ಈಗೆಲ್ಲ 80% ರೋಡ್ ಮಾಡಿಬಿಟ್ಟಿದ್ದಾರೆ. ಎನಿ ಬೈಕ್ ಯು ಕ್ಯಾನ್ ಟೇಕ್. ಕಾರ್ ತೊಗೊಳ್ಬೋದು, ಬೈಕ್ ತೊಗೊಳ್ಬೋದು. 2 ವರ್ಷಕ್ಕೆಲ್ಲ ಕಮರ್ಷಿಯಲ್ ಎಲ್ಲ ರೋಡ್ ಎಲ್ಲ ಮಸ್ತಾಗಿ ಮಾಡಿಬಿಟ್ಟಿದ್ದಾರೆ. ನೀವು ಯಾವುದೇ ವೆಹಿಕಲ್ ಆದ್ರೂ ಓಡಾಡ್ಬಿಟ್ರೆ ಆಫ್ ರೋಡ್ ಎಂಜಾಯ್ ಮಾಡ್ಬೇಕಂದ್ರೆ ಈಗಲೇ ಹೋಗಿ ಬರ್ಬೋದು. ಒಂದು 2-3 ವರ್ಷದಲ್ಲಿ ಹೋಗಿ ಬರ್ಬೇಕು. ಇಲ್ಲಾಂದ್ರೆ ಆಮೇಲೆ ಎಲ್ಲ ಇಟ್ಸ್ ಪ್ಲೇನ್ ನಾರ್ಮಲ್ ಮಾಡ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಡಿಫಿಕಲ್ಟ್ ಪಾಸಸ್ಗಳು ಏನೇನಿತ್ತು ಎಲ್ಲ ನಿಮ್ಗೆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ನಿಮ್ಗೆ ಆ ಥರ ಆಫ್ ರೋಡ್ ಎಲ್ಲ ಕಡಿಮೆ ಮಿನಿಮೈಸ್ ಆಗ್ಬಿಟ್ಟಿದೆ. ಇನ್ ಫರ್ದರ್ ಇನ್ನೊಂದು 2 ವರ್ಷ ನೀವು ಎಂಜಾಯ್ ಮಾಡ್ಬೋದು ಲದಾಖ್ ರೈಡ್ ಅನ್ಸುತ್ತೆ ನನ್ನ ಪ್ರಕಾರ. ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಮರಿದೆ ಲೈಕ್ ಕೊಡಿ. ಶಿವಪ್ರಸಾದ್ ಅವರು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅವರ ಚಾನಲ್ ಬಂದು ಶಿವಪ್ರಸಾದ್ 3963. ಅದು ಅಲ್ಲಿ ನಾನು ನೆಕ್ಸ್ಟ್ ನನ್ನ ಜರ್ನಿದು ಶೇರ್ ಮಾಡ್ತೀನಿ. ನೀವು ಅಲ್ಲಿ ಗೊತ್ತಾಗುತ್ತೆ ತರೋದೇ ನಮ್ಮ ಗಾಡಿ ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟು, ಹೇಗೆ ಟ್ರಾವೆಲ್ ಮಾಡಿದೆ, ಮತ್ತು ರೋಡ್ ಕಂಡೀಷನ್ ಹೆಂಗಿತ್ತು, ನೀವು ಯಾವ ಟೈಮಲ್ಲಿ ಹೋಗಿದ್ದೆ, ನಿಮಗೆಲ್ಲ ಗೊತ್ತಾಗುತ್ತೆ. ಅದೇ ಇನ್ ಡೀಟೇಲ್ ಆಗಿ ಅವ್ರ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಚಾನಲ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಆ ಚಾನಲ್ ವಿಸಿಟ್ ಆಗ್ಬೋದು. ಮತ್ತು ಮರೀದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್. ಓಕೆ, ಥ್ಯಾಂಕ್ ಯು.